ಹಾಯ್ ಫ್ರೆಂಡ್ಸ್, ಕಡಲೆ ಬೀಜ ಚಟ್ನಿ ಮಾಡೋ ವಿಧಾನ ಸಿಂಪಲ್ ಆಗಿ. ಬೇಕಾಗಿರೋ ಐಟಮ್ ಕಡಲೆ ಬೀಜ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ. ಅದು ಒಗ್ಗರಣೆ ಆದಮೇಲೆ ಚಟ್ನಿಗೆ ಆಗೋಕ್ಕೆ ಈರುಳ್ಳಿ. ಮತ್ತು ನೀರಲ್ಲಿ ನೆನೆಸಿಕೊಂಡಿರೋ ಹುಣಸೆ ಹಣ್ಣು, ಉಪ್ಪು. ಇವಾಗ ಕಡಲೆ ಬೀಜನ ಹುರ್ಕೊಳ್ಳೋಣ. ಸ್ವಲ್ಪ ಡಾರ್ಕಾಗಿ ಹುರ್ಕೊತೀನಿ ನಾನು, ಹಸಿ ಸ್ಮೆಲ್ ಹೋಗೋವರೆಗೂ. ಮತ್ತು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಮತ್ತು ಅದೇ ಬಾಣಲಿನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ಬಿಟ್ಟು, ಮತ್ತು ಇದು ಕಡಲೆ ಬೀಜನ ಸಿಪ್ಪೆ ಎಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ಮಿಕ್ಸಿ ಜಾರಿಗೆ ಕಡಲೆ ಬೀಜ, ಹುರಿದಿರೋ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಡು, ಮತ್ತು ಬಾಣಲಿಗೆ ಎಣ್ಣೆ ಹಾಕಿ ಕರಿಬೇವು, ಸಾಸಿವೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಇಕ್ಕೊತೀನಿ. ಆರಿದ್ಮೇಲೆ ಚಟ್ನಿ ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಇವಾಗ ಒಗ್ಗರಣೆ ಹಾಕಿರೋದೆಲ್ಲ ಸ್ವಲ್ಪ ತಣ್ಣಗಾಗಿರುತ್ತೆ. ಆವಾಗ ಚಟ್ನಿನ ಅದರಲ್ಲಿ ಹಾಕ್ತೀನಿ, ಆವಾಗ ಚೆನ್ನಾಗಿರುತ್ತೆ. ಇವಾಗ ಹಸಿ ಈರುಳ್ಳಿ ಹಾಕ್ತೀನಿ. ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಚಪಾತಿಗೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ಇದು ನನ್ನ ಸ್ಟೈಲ್ ಫ್ರೆಂಡ್ಸ್, ಟ್ರೈ ಮಾಡಿ, ಸಪೋರ್ಟ್